ನೂರಾರು ವರುಷದ ಹಿಂದೆ ವೈಭವದಿಂದ ಮೆರೆದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಸಮೀಪದಲ್ಲಿರುವ ಸಾಲಿಕೇರಿಯ ಕಪಿಲೇಶ್ವರ ಮತ್ತು ಗಣಪತಿ ದೇವಸ್ಥಾನದಲ್ಲಿ ಮತ್ತೆ ಸಡಗರ ಸಂಭ್ರಮ ಮನೆ ಮಾಡಿದೆ. ಇತ್ತೀಚಿನ ವರುಷದಲ್ಲಿ ಶಿಥಿಲ ಅವಸ್ಥೆಗೆ ಸೇರಿ ನಾಶದ ಹಂತಕ್ಕೆ ಬಂದ ಈ ದೇವಸ್ಥಾನದಲ್ಲಿ ಮುರಿದು ಬಿದ್ದ ಚಿಕ್ಕ ಗರ್ಭಗುಡಿಯನ್ನು ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಊರವರ ನೆರವು ಮತ್ತು ಪರಿಶ್ರಮದಿಂದ 8 ವರುಷದ ಹಿಂದೆ ಈ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಕಲಾಹೋಮ, ಕಲಶಾಭಿಷೇಕ, ಪುನರ್ ಪ್ರತಿಷ್ಠೆ ನಡೆದಿತ್ತು. ದೇವಸ್ಥಾನದ ಅಧ್ಯಕ್ಷರಾಗಿ ರವಿಚಂದ್ರ ನಾಯಕ್ ಮತ್ತು ಅರ್ಚಕರಾಗಿ ಆದಿತ್ಯ ಭಟ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಮತ್ತು ಪ್ರಗತಿಯ ಹಾದಿಯಲ್ಲಿ ಕಪಿಲೇಶ್ವರ ಮತ್ತು ಗಣಪತಿ ದೇವಸ್ಥಾನ ಮುನ್ನಡೆಯುತ್ತಿದೆ. ಶಿವರಾತ್ರಿಯ ಹಿಂದಿನ ದಿನ ವಾರ್ಷಿಕ ಹಬ್ಬ ದೀಪೋತ್ಸವ ನಡೆಯುತ್ತದೆ. ರುದ್ರಾಭಿಷೇಕ, ರಂಗಪೂಜೆ ಮತ್ತಿತರ ಪೂಜೆ ಇಲ್ಲಿದೆ. ಇತಿಹಾಸದ ಪ್ರಕಾರ ಈ ದೇವಾಲಯವನ್ನು ಪಾರ್ವತಿ ದೇವಿ ತನ್ನ ಪತಿ ಶಿವನಿಗಾಗಿ ಕಟ್ಟಿಸಿದ್ದಳು. ಅದಕ್ಕೂ ಮೊದಲು ಸಾಲಿಕೇರಿಯ ದುರ್ಗಾ ಪರಮೇಶ್ವರಿ ಮತ್ತು ಬೈಕಾಡಿಯ ಕಾಮೇಶ್ವರನಿಗೂ ಪಾರ್ವತಿ ದೇವಿ ಜಾಗ ನೀಡಿದ್ದ ಬಗ್ಗೆ ನಾಗರಿಕರು ನಂಬಿಕೊಂಡಿದ್ದಾರೆ. ದೇವಾಲಯಕ್ಕೆ ಸಾವಿರಾರು ವರ್ಷದ ಇತಿಹಾಸವಿದ್ದು ಕಪಿಲೇಶ್ವರ ಲಿಂಗ ರೂಪದಲ್ಲಿದ್ದಾನೆ. ಲಿಂಗ ಆಕರ್ಷಕವಾಗಿದ್ದು ಲಿಂಗದ ಎದುರಿನಲ್ಲಿ 2 ನಾಮದ ಆಕೃತಿಯ ಚಿಹ್ನೆ ಇದೆ. ಈ ಸ್ವರೂಪದ ಲಿಂಗವನ್ನು ಪುರಾಣದಲ್ಲಿ ಬ್ರಹ್ಮಸೂತ್ರ ಎಂದು ಕರೆಯಲಾಗಿದೆ. ಭಕ್ತರು ಇಲ್ಲಿ ಪೂಜೆ ಸಲ್ಲಿಸಿದ್ದರೆ ಸಕಲ ಸೌಭಾಗ್ಯ ಮತ್ತು ಸಂಪತ್ತು ಲಭಿಸುತ್ತದೆ ಎಂದು ಇಲ್ಲಿನ ಜನರು ನಂಬಿಕೊಂಡಿದ್ದಾರೆ. ಹಿಂದೊಮ್ಮೆ ಕಾಡಾಗಿ ಇದ್ದ ಈ ಪ್ರದೇಶದಲ್ಲಿ ನಾಗರಿಕರು ಹಗಲಿನಲ್ಲಿ ತಿರುಗಾಡಲು ಹೆದರುತ್ತಿದ್ದರು. ಸದ್ಯ ಪರಿಸ್ಥಿತಿ ಬೇರೆಯಾಗಿದೆ. ಕಪಿಲೇಶ್ವರ ಮತ್ತು ಮಹಾಗಣಪತಿಯ ಕೃಪೆಯಿಂದ ಈ ಕಾಡು ನಾಡಾಗಿದೆ. ಜನ ತಿರುಗಾಡುವ ಗಡಿಬಿಡಿ ಕೇರಿಯಾಗಿದೆ. ಸದ್ಯ ದೇವಸ್ಥಾನದವರು ಭವ್ಯ ಸಭಾಭವನವನ್ನು ಕಟ್ಟುವ ಆಲೋಚನೆಯಲ್ಲಿದ್ದಾರೆ.